ಸರ್, ಆ ಕೆಲ್ಸಕ್ಕೆ ಹುಡುಗರು ಹುಡುಕ್ತಾ ಇದ್ದೀರಾ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನಾನು ಕೆಲಸ ಹುಡುಕ್ತಾ ಇದ್ದೆ ಸರ್. ಏನು ಓದಿದ್ಯಪ್ಪ? ಸರ್, ನಾನು ಇನ್ನೂ ಓದ್ತಾ ಇದ್ದೆ. ಪಾರ್ಟ್ ಟೈಮ್ ಕೆಲಸ ಇದ್ರೆ ಮಾಡ್ತೀನಿ ಸರ್. ನಾವು ಸ್ಟೂಡೆಂಟಿಗೆ ಕೆಲಸ ಕೊಡಲ್ಲಪ್ಪ, ಗ್ರಾಜುಯೇಷನ್ ಆಗಿದ್ರೆ ಮಾತ್ರ ಕೊಡೋದು. ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ನ ಕಂಪ್ಯೂಟರ್ ನಾಲೆಜ್ ತುಂಬಾ ಚೆನ್ನಾಗಿ ಗೊತ್ತು ಸರ್. ಇಲ್ಲಪ್ಪ, ಬೇರೆ ಕಡೆ ನೋಡ್ಕೋ ಕೆಲಸ. ಸಾರಿ ಮಾವ, ಧನ್ಯನ್ ಜೊತೆನೆ ಬರೋಣ ಅನ್ಕೊಂಡೆ, ಆಫೀಸಿಂದ ಫೋನ್ ಬಂದ್ಬಿಡ್ತು. ಪರವಾಗಿಲ್ಲ ಅಣಿ ಅಂದ್ರೆ ನೀವು ಕೂತ್ಕೊಳ್ಳಿ. ಆಯ್ತು. ಕೂತ್ಕೊಳ್ಳಿ. ಪರಮೇಶ್ ಅವರೇ, ಇವರು ನನ್ನ ಅಳಿಯ, ದೊಡ್ಡ ಮಗ್ಳ ಗಂಡ. ನಮಸ್ಕಾರ. ಚಿದಾನಂದ್ ಅಂತ, ತುಂಬಾ ದೊಡ್ಡ ಲಾಯರು. ಹೀಗ್ರೆ ಸಂಬಂಧಿಕರಲ್ಲಿ ಲಾಯರೋ ಪೊಲೀಸೋ ಒಬ್ರು ಇರ್ಬೇಕು ನೋಡಿ. ಇದ್ರೆ ಒಂಥರ ಧೈರ್ಯ. ಒಳ್ಳೆ ಅಳಿಯ ಸಿಕ್ಕಿದನ್ ಬಿಡಿ ನಿಮ್ಗೆ. ಅಮ್ಮ, ಮಾಧವಣ್ಣನಿಗೆ ಹುಡುಗಿ ನೋಡ್ಬೇಕಂತೆ, ಬೇಗ ಕರೆಸ್ತೀರಾ? ಅದು ನಿಮ್ ಹುಡುಗಿನ ಕರೆದ್ರೆ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ಬಿಡ್ಬೋದಲ್ಲ? ಅಯ್ಯೋ, ಅದಕ್ಕೇನಂತೆ, ನಾವೆಲ್ಲ ಇವತ್ತು ಸೇರಿರೋದೇ ಅದಕ್ಕೆ ಅಲ್ವಾ. ಲಾವಣ್ಯ, ಹೋಗಿ ಅಕ್ಕನ್ ಕರ್ಕೊಂಬ. ಪರಮೇಶ್ ಅವರೇ, ನಮಗೂ ನಮ್ಮ ಮನೆಯವ್ರಿಗೂ ಈ ಸಂಬಂಧ ಒಪ್ಪಿಗೆ ಆಗಿದೆ. ನೀವು ನಿಮ್ಮ ಮಗಳು ಏನ್ ಹೇಳ್ತೀರಾ? ಬೀಗ್ರೆ, ಹುಡುಗ ಹುಡುಗಿ ಮಾತಾಡ್ಬೇಕು ಅನ್ಸುತ್ತೆ. ಮೊನ್ನೆ ಮೇಳದಲ್ಲೂ ಅವ್ರು ಏನು ಮಾತಾಡಕ್ ಆಗ್ಲಿಲ್ಲ. ಈಗೇನಾದ್ರೂ ಮಾತಾಡ್ಬೋದಾ? ಅದೆಲ್ಲ ಏನು ಬೇಡ. ನಿಮ್ಮ ಮಗಳಿಗೆ ಒಪ್ಪಿಗೆ ಇದೆ ಅಲ್ವಾ? ಹಾಗೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಇಲ್ಲೇ ಮಾತಾಡ್ಲಿ. ಮಾವ, ಅದು ಹಾಗಲ್ಲ. ಅವರಿಗೂ ಪರ್ಸ್ನಲ್ ಆಗಿ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ಸಿರುತ್ತಲ್ವಾ, ಮಾತಾಡ್ಲಿ ಬಿಡಿ, ಒಪ್ಕೊಳ್ಳಿ ಮಾವ. ಸರಿ. ಮಗಳೇ, ಏನ್ ಯೋಚನೆ ಮಾಡ್ತಿದ್ಯಾ? ಅಳ್ಳಿಂದ್ರನ್ನ ಕರ್ಕೊಂಡು ಹೋಗಮ್ಮ. ಹೇಳು ಹೇಳು ಹೇಳು. ಹೋಗಿ ಹೇಳಿಂದ್ರೆ ನಾಚ್ಕೋಬೇಡಿ. ಮಧುವ, ಹೋಗೋ. ಹೋಗಿ ಹೋಗಿ. ಸರ್, ಆ ಕೆಲ್ಸಕ್ಕೆ ಹುಡುಗರು ಹುಡುಕ್ತಾ ಇದ್ದೀರಾ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನಾನು ಕೆಲಸ ಹುಡುಕ್ತಾ ಇದ್ದೆ ಸರ್. ಏನು ಓದಿದ್ಯಪ್ಪ? ಸರ್, ನಾನು ಇನ್ನೂ ಓದ್ತಾ ಇದ್ದೆ. ಪಾರ್ಟ್ ಟೈಮ್ ಕೆಲಸ ಇದ್ರೆ ಮಾಡ್ತೀನಿ ಸರ್. ನಾವು ಸ್ಟೂಡೆಂಟಿಗೆ ಕೆಲಸ ಕೊಡಲ್ಲಪ್ಪ, ಗ್ರಾಜುಯೇಷನ್ ಆಗಿದ್ರೆ ಮಾತ್ರ ಕೊಡೋದು. ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ನ ಕಂಪ್ಯೂಟರ್ ನಾಲೆಜ್ ತುಂಬಾ ಚೆನ್ನಾಗಿ ಗೊತ್ತು ಸರ್. ಇಲ್ಲಪ್ಪ, ಬೇರೆ ಕಡೆ ನೋಡ್ಕೋ ಕೆಲಸ. ಸರ್, ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಸರ್, ನನ್ನ ಫ್ರೆಂಡ್ ಹೇಳ್ತಿದ್ರು ಇಲ್ಲಿ ಜಾಬ್ ಆಫರ್ಸ್ ಇದೆ ಅಂತ. ನಾನು ಕೆಲಸ ಹುಡುಕ್ತಾ ಇದ್ದೆ. ಏನು ಓದಿದ್ದೀರಾ? ಸರ್, ನಾನು ಇನ್ನೂ ಸ್ಟೂಡೆಂಟು. ಕಾಲೇಜ್ ಆದಮೇಲೆ ಬಂದು ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಹತ್ರ ಪಾರ್ಟ್ ಟೈಮ್ ಇಲ್ಲ, ಬರೀ ಫುಲ್ ಟೈಮೇ ಇರೋದು. ಸರ್, ನಾನು ಕಾಲೇಜ್ ಮುಗಿಸ್ಕೊಂಡ್ಬಂದು ಇದೇ ಅಬ್ಯಾಕಸಲ್ಲಿ ನಿಮ್ಮ ಮಕ್ಳಿಗೆ ಪಾಠ ಹೇಳ್ಕೊಡ್ತೀನಿ ನೋಡಿ ಸರ್. ಇಲ್ಲ ಸರ್, ಆಗಲ್ಲ.
ನೀವಿನ್ನ ಮಾತೇ ಶುರು ಮಾಡಿಲ್ವಾ? ಏ ನೀನು ನನಗೆ ಬಂದೆ? ಅಕ್ಕ, ನನ್ಗೆ ಯಾವತ್ತಿಂದಾನೂ ಒಂದು ಆಸೆ. ಈ ಹೆಣ್ಣೋಡ ಶಾಸ್ತ್ರದಲ್ಲಿ ಹುಡ್ಗ ಹುಡ್ಗಿನ ಕಳಿಸ್ಬಿಟ್ಟು ಏನಾದ್ರೂ ಮಾತಾಡ್ ಬನ್ನಿ ಅಂತ ಹೇಳ್ತಾರಲ್ಲ, ಅವಾಗ ಏನೇನ್ ಮಾತಾಡ್ತಾರೆ ಅದನ್ನ ನೋಡ್ಬೇಕು, ಕೇಳ್ಬೇಕು ಅಂತ. ಬೇರೆಯವ್ರ ಮನೇಲಿ ಹೆಂಗಿದ್ರು ನನ್ನ ಅಲೌ ಮಾಡಲ್ಲ. ಇದು ಹೇಗಿದ್ರು ನಮ್ಮ ಮನೆಯದ್ದೇ, ನಮ್ಮ ಅಕ್ಕಂದೇ ಹುಡ್ಗಿ ನೋಡೋ ಶಾಸ್ತ್ರ ಅಲ್ವಾ, ಅದಕ್ಕೆ ಬಂದೆ. ನೀವ್ ಮಾತಾಡಿ, ನಾನ್ ಕೇಳಿಸ್ಕೊತೀನಿ. ಈ ಕತ್ತೆ ಸುಮ್ನೆ ಹೋಗಿಲ್ಲಿಂದ. ನಾನ್ ಹೋಗಲ್ಲ. ಇರು, ಅಮ್ಮನ್ ಕರಿತೀನಿ. ಬೇಡ 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 ಅಕ್ಕ, ನಿನ್ನ ಮುದ್ದಕ್ಕಲ್ವಾ, ಚಿನ್ನ ಅಕ್ಕಲ್ವಾ, ನೀವ್ ಹುಡುಗ ಮಾತಾಡ್ಕೊಳ್ಳಿ. ಆದ್ರೆ ಏನೆಲ್ಲ ಮಾತಾಡಿದ್ರಿ ಅಂತ ನಂಗೆ ಹೇಳ್ಬೇಕು ಆಮೇಲೆ. ಆಲ್ ದಿ ಬೆಸ್ಟ್, ಬೈ. ಕೂತ್ಕೊಳ್ಳಿ. ಪರವಾಗಿಲ್ಲ. ಪರವಾಗಿಲ್ಲ, ಕೂತ್ಕೊಳ್ಳಿ. ಏನಾಯ್ತು? ನಿಂತ್ಕೊಂಡೆ ಮಾತಾಡೋಣ. ಕೂತ್ಕೊಳ್ಳಿ ಅಲ್ಲ. ನಾನ್ ಕೂತ್ಕೋಬೋದಾ? ಅಯ್ಯೋ ಪ್ಲೀಸ್ ಕೂತ್ಕೊಳ್ಳಿ. ನಾನು ನಿಮ್ಗೆ ಇಷ್ಟ ಆದ್ನಾ? ಅದು ನನಗಂತೂ ನೀವು ತುಂಬಾ ಇಷ್ಟ ಆದ್ರಿ. ಮೇಳದಲ್ಲಿ ನೀವು ಸ್ಟೇಜ್ ಮೇಲೆ ಹೋದಾಗ ನಾನು ನಿಮ್ಮನ್ನು ನೋಡಿದೆ. ಹಾಗೇನೂ ಅನ್ಸಿರ್ಲಿಲ್ಲ. ಆದ್ರೆ ಅವ್ರು ನಿಮ್ಮ ಕೈಗೆ ಮೈಕ್ ಕೊಟ್ಟು ಮಾತಾಡೋದಕ್ಕೆ ಹೇಳಿದಾಗ ನಿಮಗೆ ತುಂಬಾ ಗಾಬರಿ ಆಯ್ತು, ಮುಜುಗರ ಪಟ್ಕೊಂಡ್ರಿ. ಆಗ ನಿಮ್ಮಲ್ಲಿ ಇದ್ದಿದ್ದ ಇನ್ನೋಸೆನ್ಸ್ ನನಗೆ ಕಾಣಿಸ್ತು. ನನಗನ್ನು ತುಂಬಾ ಹಿಡಿಸ್ತು. ನಮ್ಮನೆಯವರು ನಿಮ್ಮನೆಯವರು ಮಾತಾಡುವಾಗ ನೀವು ಸುಮ್ಮನೆ ಕೂತಿದ್ರಿ. ನನ್ನ ಸರಿಯಾಗಿ ನೋಡೂ ಇರಲಿಲ್ಲ ನೀವು. ಆದರೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ನಾನು ಇಷ್ಟ ಆದ್ನ ಅಂತ ಕೇಳಿದಾಗ ಅವ್ರ ಮನ್ಸಿಗೆ ನೋವಾಗಬಾರ್ದು, ನನಗೆ ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗಬಾರ್ದು ಅನ್ನೋದಕ್ಕೋಸ್ಕರ ಹ್ಞೂ ಅಂದ್ರಲ್ಲ. ನಿಮ್ಮ ಮನಸ್ಸು ತುಂಬಾ ಇಷ್ಟ ಆಯ್ತು. ಈಗಿನ ಕಾಲದಲ್ಲಿ ಯಾರು ನಿಮ್ ತರ ಇರ್ತಾರೆ? ನನ್ನ ಬದುಕು ನನ್ನ ಇಷ್ಟ ಅಂತ ಬದುಕ್ತಾರೆ. ಅಂಥದ್ರಲ್ಲಿ ನೀವು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತೀರಾ, ಎದುರಿಗಿರೋರ್ ಮನ್ಸನ್ನ ಅರ್ಥ ಮಾಡ್ಕೋತೀರಾ. ನಿಮ್ಮಂಥ ಸಂಗಾತಿ ಬೇಕು ಅಂತ ನನಗನ್ನಿಸ್ತು. ಅವತ್ತು ಸ್ಟೇಜ್ ಮೇಲೆ ನಮ್ಮಿಬ್ರು ಕುಟುಂಬನೂ ಎದ್ರ ಬದ್ರ ಕೂತಿದ್ದಾಗ ಸುಳ್ಳು ಹೇಳ್ಬಾರ್ದು, ಆಗಾಗ ನಾನು ನಿಮ್ಮನ್ನ ನೋಡ್ತಾ ಇದ್ದೆ. ನಿಮ್ಮಲ್ಲಿರೋ ಈ ಮುಗ್ಧತೆ, ಮುಜುಗರ ಅದನ್ನೆಲ್ಲ ನೋಡಿ ನೀವು ನನ್ನ ಹಾಗೆ ಅನ್ಸಕ್ ಶುರು ಆಯ್ತು. ಆ ಅನಿಸಿಕೆ ನೀವು ನನ್ನೋರೆ, ನನಗೋಸ್ಕರನೇ ಹುಟ್ಟಿದ್ದೀರಾ ಅಂತ ಪದೇ ಪದೇ ಹೇಳ್ತಿತ್ತು. ಬರೀ ಇಷ್ಟಕ್ಕೆ ಇಷ್ಟ ಆಗೋದ್ನಾ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡ್ತಿರ್ಬೋದು. ಆದ್ರೆ ನಿಜ ಹೇಳ್ತೀನಿ, ಸ್ಟೇಜ್ ಮೇಲೆ ನಿಮ್ಮ ತಾಯಿ ಮೈಕಲ್ಲಿ ನಿಮ್ಮ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳಿದ್ರು, ನನ್ನ ಮಗಳಿಗೆ ಗೃಹಿಣಿ ಅನ್ನಿಸ್ಕೊಳ್ಳೋ ಎಲ್ಲ ಕೆಲಸಗಳೂ ಬರುತ್ತೆ ಅಂತ. ಹಾಗಂತ ನಿಮಗೆ ಕೆಲಸ ಬರುತ್ತೆ ಅಂತ ನಾನು ನಿಮ್ಮನ್ನ ಇಷ್ಟಪಡಲಿಲ್ಲ. ಆ ಗೃಹಿಣಿ ಅನ್ನೋ ಪದ ಇದೆಯಲ್ಲ, ಅದನ್ನ ಕೇಳ್ತಿದ್ದ ಹಾಗೆ ಅಮ್ಮ ನೆನಪಾದ್ರು. ಅದಕ್ಕೆ ನೀವು ನನಗೆ ತುಂಬಾ ಇಷ್ಟ ಆದ್ರೆ. ಅದಕ್ಕೆ ಈ ಮದ್ವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನಿಮಗ್ ನಾನು ಓಕೆ ಆದ್ನ? ಇಷ್ಟ ಇಲ್ಲ ಅಂದ್ರೆ ಇಟ್ಸ್ ಓಕೆ, ಹೇಳ್ಬಿಡಿ. ಸ್ವಲ್ಪ ನೋವಾಗತ್ತೆ, ಆದ್ರೂ ಪರವಾಗಿಲ್ಲ. ನಿಮ್ ಫೀಲಿಂಗ್ಸಿಗೆ ಬೆಲೆ ಕೊಡ್ತೀನಿ.
ಕೇಶವ, ಕಾಫಿಗೆ ಸ್ವಲ್ಪ ನೀರು ಜಾಸ್ತಿ ಆಗಲಿಲ್ವಾ? ಅದು ಮೀನಾ, ಏನಂದರೆ ಅವರು ನಾವು 4 ಜನ ಗುಂಪಾಗಿ ಬರ್ತೀವಿ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ನಾವು ನೋಡಿದ್ರೆ ದೊಡ್ಡ ಸೈನ್ಯನೇ ಕಟ್ಕೊಂಡು ಬಂದ್ಬಿಟ್ಟಿದ್ದೀವಿ. ಮನೇಲಿ ಹಾಲು ಇರಲಿಲ್ಲ ಅನ್ಸುತ್ತೆ, ಅದಕ್ಕೆ ನೀರು ಮಿಕ್ಸ್ ಮಾಡಿದ್ದಾರೆ. ಜೋರಾಗಿ ಮಾತಾಡಬೇಡ, ಬೇಜಾರು ಕೊಡ್ತಾರೆ. ಏನಮ್ಮ ರೀನಾ ಅದು ಗುಸ್ಗುಸು? ರೀನಾ ಅಲ್ಲ ಆಂಟಿ, ನಮ್ಮ ಅತ್ತಿಗೆ ಹೆಸರು ಮೀನಾ. ಓ ಮೀನಾ, ಹಾಳಾದ್ ಮರುವು. ಕಾಫಿ ಹೇಗಿದ್ಯಮ್ಮ? ತುಂಬಾ ಇಷ್ಟ ಆಗಿರ್ಬೇಕಲ್ಲ. ನಮ್ಮನೇಲಿ ಪ್ಯಾಕೆಟ್ ಹಾಲೆಲ್ಲ ಉಪಯೋಗಿಸೋದೇ ಇಲ್ಲ. ಗಟ್ಟಿಯಾಗಿ ಹಸುವಿನ ಹಾಲು. ಇರೋದ್ ನಾವ್ 4 ಜನ ಆದ್ರೂ 2 ಲೀಟರ್ ಹಾಲು ತಗೋತೀವಿ. ಅದ್ರಲ್ಲೇ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಆಗೋಗುತ್ತೆ. ಆರೋಗ್ಯನೇ ಭಾಗ್ಯ ಅಲ್ವಾ? ಮೀನಾ, ಮೀನಾ, ಏನತ್ತೆ? ಮೀನಾ, ಮಾಧವ ಮತ್ತೆ ಆ ಹುಡುಗಿ ಹೋದವ್ರು ಇನ್ನೂ ಆಚೆನೆ ಬಂದಿಲ್ಲ. ಬೇಗ ಆಚೆ ಕರಿಬೇಕು ಕಣೆ. ಯಾಕತ್ತೆ? ಅವ್ರು ಆರಾಮಾಗಿ ಮಾತಾಡ್ಕೊಂಡು ಬರ್ಲಿ ಬಿಡಿ. ಹಾಗಲ್ವೇ, ನಮ್ಮ ಮಾಧವ ತುಂಬಾ ಮುಗ್ಧ. ಅವ್ನಿಗೆ ಏನ್ ಮಾತಾಡ್ಬೇಕು ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಸಲ ಹುಡುಗಿನ ಭೇಟಿ ಆದಾಗ ಅಪ್ಪ ಅಪ್ಪ ಅಂದು ಆ ಹುಡುಗಿ ಹೊಟ್ಟೋದಲ್ಲ. ಹಾಗೆ ಈ ಹುಡುಗಿ ಹತ್ರ ಏನಾದ್ರೂ ಎಡ್ವರ್ಟ್ ಮಾಡ್ಕೊಟ್ರೆ? ಅಯ್ಯೋ ಅತ್ತೆ, ಆ ಹುಡುಗಿ ಪಾಶ್ ಇದ್ಲು, ಅದಕ್ಕೆ ಹೋದ್ಲು. ಪಾಪ ಪ್ರಿಯ ಅವರು ಮುಗ್ದೆ, ಅವ್ರು ಹಾಗೇನು ಮಾಡಲ್ಲ. ನೀವು ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿ ಕೂತ್ಕೊಳ್ಳಿ. ಅಂಕಲ್, ನೀವೇನ್ ಕೆಲಸ ಮಾಡ್ಕೊಂಡಿರೋದು? ನಂದು ಹೇಳಿದ್ನಲ್ಲ, ಬಿಸ್ನೆಸ್. ಅದೇ ಏನ್ ಬಿಸ್ನೆಸ್ ಹೇಳಿ ಸರ್? ಅದು ನಮ್ಮ ಮನೆಯವ್ರದ್ದು 1-2 ಬಿಸ್ನೆಸ್ ಇಲ್ಲ, ತುಂಬಾ ಬಿಸ್ನೆಸ್ಗಳಿದೆ. ಒಂದ್ ಕಾಂಪ್ಲೆಕ್ಸ್ ಇದೆ, ಬಾಡಿಗೆ ಕೊಟ್ಟಿದೀವಿ. ಆಮೇಲೆ ರಿಯಲ್ ಎಸ್ಟೇಟ್ ಅಂತ ಬೇರೆ ಓಡಾಡ್ತಿದ್ರು. ನಾನೇ ವಯಸ್ಸಾಯ್ತು, ಜಾಸ್ತಿ ಓಡಾಡ್ಬೇಡಿ ಅಂತ ಹೇಳಿದೀನಿ. ತುಮಕೂರಲ್ಲಿ ನಮ್ದೊಂದು ಮನೆ ಬೇರೆ ಇದೆ, ಬಾಡಿಗೆ ಕೊಟ್ಟಿದೀವಿ. ತುಮಕೂರಲ್ಲ, ಯಾವ ಏರಿಯಾ? ಅದು ಯಾವ ಏರಿಯಾ ಅಂದ್ರೆ ಸಿದ್ಧಗಂಗಾ ಲೇಔಟು. ಆದ್ರೆ ಇದು ತುಂಬಾ ಹಳೆ ಮನೆ ಅನ್ಸುತ್ತಲ್ವಾ? ಅಷ್ಟೊಂದ್ ಬಿಸ್ನೆಸ್ ಇದೆ ಅಂತೀರಾ, ಯಾಕೆ ಇಷ್ಟ ಹಳೆ ಮನೇಲಿ ಇದ್ದೀರಾ? ಹೋಗ್ಲಿ ಬಿಡು ಧನ್ಯ, ಯಾರಾದ್ರೂ ಈ ತರ ಮಾತಾಡ್ತಾರ? ಅಯ್ಯೋ ಹಾಗಲ್ಲಪ್ಪ, ಈ ಕಾಲದಲ್ಲಿ ಏನು ಇಲ್ದೇ ಇರೋರು ಕೂಡ ದೊಡ್ಡ ದೊಡ್ಡ ಮನೆ ಕಟ್ಸ್ಕೊಂಡಿದ್ದಾರೆ. ಇವ್ರು ನೋಡಿದ್ರೆ ಇನ್ನು ಈ ಹಳೆ ಮನೇಲಿ ಇದಾರಲ್ವಾ, ಅದಕ್ಕೆ ಕುತೂಹಲ ಆಯ್ತು, ಕೇಳ್ದೆ ಅಷ್ಟೇ. ಹೋಗ್ಲಿ ಬಿಡಿ ಬಿಗ್ರೆ, ಮಗಳು ಸರಿಯಾದ ಪ್ರಶ್ನೆನೇ ಕೇಳಿದಾಳೆ. ಆಂಟಿ ನೀವ್ ಹೇಳಿ, ನೀವ್ ಯಾಕೆ ಇನ್ನು ಇನ್ನು ಹಳೆ ಮನೇಲಿ ಇದ್ದೀರಾ? ಅದು ಈ ಮನೆ ಹಳೇದೇನೆಮಾ, ಆದ್ರೆ ಪೂರ್ವಿಕರು ಬಾಳಿ ಬದುಕಿದ ಮನೆ. ನೀನ್ ಹೇಳ್ದಾಗೆ ನಾವ್ ಮನ್ಸ್ ಮಾಡಿದ್ರೆ ದೊಡ್ಡ ಬಂಗ್ಲಾನೇ ಕಟ್ಟಿಸ್ಬೋದು. ಆದ್ರೆ ನಮ್ಗೆ ನಮ್ ಪೂರ್ವಿಕರಿರೋ ಮನೇಲೇ ಬಾಳ್ಬೇಕು ಅಂತ ಆಸೆ. ಹೌದು, ಮನೆ ಅಂದ್ರೆ ತುಂಬಾ ದುಬಾರಿ ಕಟ್ಟಡ, ದೊಡ್ಡ ದೊಡ್ಡ ರೂಮು, ದೊಡ್ಡ ದೊಡ್ಡ ಸೋಫಾ, ಲೈಟು ಎಲ್ಲ ಅಲ್ಲ. ಮನೆ ಅಂದ್ರೆ ನಾವು ನಾವಾಗಿರೋಕೆ ಇರೋಂತ ಒಂದು ಪುಟ್ಟ ಜಾಗ. ಅದು ಹೇಗಿದ್ರು ಚಂದ. ಸರಿಯಾಗಿ ಹೇಳಿದ್ರಿ ಬೀಗ್ರೆ. ಏನ್ ಹೇಳಿದ್ರೆ ಮುತ್ತಿನಂತ ಮಾತು. ಏನಮ್ಮ ಪ್ರಿಯಾ, ಹೇಗನ್ಸ್ತ ನಮ್ಮ ಹುಡುಗ? ನಿನ್ಗೊಪ್ಗೆನಾ?